ಸತ್ಯವೇದ ಗ್ರಂಥದಲ್ಲಿ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಒಂದೇ ಸತಿ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಪದ ನಿಮ್ಮ ಮುಂದೆ ಇಡುತ್ತೇನೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಅಂದ್ರೆ ದೇವರು ಸುಳ್ಳಾಡಲಾರನು. ಆಮೇಲೆ ನಿಮ್ಮ ಹತ್ರ ದೇವರು ಮಾತನಾಡಿದ್ರೆ ಅದು ವಾಕ್ಯದ ಮೂಲಕವಾಗಿರ್ಬೋದು, ಪ್ರವಾದಿಯ ಬಾಯಿಯಿಂದ ಆಗಿರ್ಬೋದು, ನೀವು ದರ್ಶನದ ಮೂಲಕವಾಗಿರ್ಬೋದು, ಪ್ರಕಟಣೆ ಮೂಲಕವಾಗಿರ್ಬೋದು, ಕನಸಿನ ಮೂಲಕವಾಗಿರ್ಬೋದು, ಹಲ್ಲೆಲೂಯ, ಅಥವಾ ದೇವ ದೂತರು ಇಳಿದು ನಿಮ್ಮ ಬಳಿ ಮಾತಾಡಿರ್ಬೋದು, ದೇವರ ಶಬ್ದ ನೀವೇ ಕೇಳಿರ್ಬೋದು. ಯಾವುದಾದ್ರೂ ಮಾಧ್ಯಮಗಳ ಮೂಲಕ ನಿಮ್ಮ ದೇವರು ನಿಮ್ಮೊಟ್ಟಿಗೆ ಏನಾದರೂ ವಾಗ್ದಾನ ಮಾಡಿದ್ರೆ ಆ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಆ ವಾಗ್ದಾನಗಳು ನೆರವೇರುತ್ತೆ. ವಾಗ್ದಾನ ಮಾಡಿದವನು ಸುಳ್ಳಾಡಲಾರನು.